ಶಾಂತಿ. ವಿಕ್ಟ್ರಿ ಎಟ್ ಆಲ್ ಲೆವೆಲ್ಸ್ ಪಾರ್ಟ್ 3. ಶುರುನಲ್ಲಿ ಒಂದು ಮೆಡಿಟೇಷನ್ ಹಾಡ್ತಾರಲ್ಲ, ಆ ಹಾಡಿಂದು ಅರ್ಥ ಹೇಳ್ತೀನಿ. ಯಾವಾಗ ಈ ಮಹಾಭಾರತ ಆಯಿತು, ಯಾವಾಗ ಈ ಆತ್ಮ ಯುದ್ಧ ರಚನೆ ಮಾಡಿತು, ಯಾವಾಗ ಮೋಹ ಬಂತು, ಯಾವಾಗ ಗೀತಾ ಜ್ಞಾನ ಪ್ರಕಟ ಆಯಿತು, ಯಾರು ಈ ವಾಣಿನ ಕೇಳಿದ್ರು, ಯಾರು ಈ ಕಥೆನ ಕೇಳಿದ್ರು, ಗೀತಾ ಒಂದು ಅರ್ಜುನನೇ ಕೇಳಿದ್ನ, ಇಲ್ಲ ಎಲ್ಲ ಆತ್ಮಗಳು ಕಿವಿನಲ್ಲಿ ಗೂಂಜನೆಯ ಧ್ವನಿ ಬಂತ. ಈ ಇತಿಹಾಸ ಯಾವುದು ಈ ಇತಿಹಾಸ? ಇದು ಈ ಚೇತನ ಶಕ್ತಿಯ ಸಂಘರ್ಷನ ಈ ರಣಭೂಮಿ ಹೊರಗಡೆ ಇತ್ತ, ಇಲ್ಲ ನಮ್ಮ ಒಳಗಡೆ ಕುರುಕ್ಷೇತ್ರನ? ಗೀತಾ ಏನು ಯುದ್ಧದ ಒಂದು ಘರ್ಷಣೆನ, ಇಲ್ಲ ಶಾಂತಿಯ ಘೋಷಣೆಯ? ಗೀತಾ ಏನು ಒಂದು ಶಾಸ್ತ್ರನ, ಇಲ್ಲ ಈಶ್ವರನ ಪ್ರೇಮ ಸಂದೇಶವ? ಈ ಗೀತೆ ಒಂದೊಂದು ಯುಗದಲ್ಲಿ ಅಮರ ಆಗಿದೆ, ಒಬ್ಬೊಬ್ಬರನ್ನೂ ಎಬ್ಬರಿಸ್ತಾ ಇದೆ. ಒಂದೊಂದು ಆತ್ಮನೂ ಇವತ್ತು ಎಬ್ಬರಿಸ್ತಾ ಇದೆ. ಗೀತೆಯಲ್ಲಿ ಏನು ಬರೆದಿದೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಇದನ್ನು ಯಾರು ಹೇಳಿದ್ದರು? ಯುಗಾಂತರದಲ್ಲಿ ಇದು ಎಷ್ಟು ಹೇಳಿದ್ದಾರೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇದು ಯಾರು ಹೇಳಿದ್ದು? ಯಾವಾಗ ಬ್ರಹ್ಮ ಬಂದರು, ಬ್ರಹ್ಮ ಶರೀರದಲ್ಲಿ ಯಾರು ಬಂದು ಈ ಅಂಧಕಾರದನ್ನು ತೆಗೆದರು? ಎಲ್ಲ ಧರ್ಮಗಳನ್ನಲ್ಲಿ ಇರೋವ್ರನ್ನೆಲ್ಲ ಜಾಗರಿಸಿದ್ರು, ಎಬ್ಬರಿಸಿದ್ರು. ಒಂದೊಂದು ಹೃದಯದಲ್ಲೂ ದೀಪ ಜ್ವಾಲೆನ ಹತ್ತಿಸಿದರು, ಸದ್ಗತಿಯ ಮಾರ್ಗವನ್ನು ತೋರಿಸಿದರು. ಮನ್ಮನಾಭವ ಭಕ್ತಗಳೇ ಮಧ್ಯಾಜಿ ಭವ ಅಂತ ಯಾರು ಹೇಳಿದರು? ಇದು ಒಂದು ಹಾಡು, ಮೆಡಿಟೇಷನ್ ಹಾಡು ಥರ ಹಾಡಿದರು. 2 ದಿವಸದಿಂದ ಏನು ಹೇಳಿದರು? ಆ ಐಡಿಯಾ ಏನು ಹೇಳಿದರು? ಇದು ಯಾರ ಕತೆ? ಇದು ಕತೆ ಒಂದು ಗುಪ್ತವಾದ ಒಂದು ಆಟಗಾರ, ಒಂದು ರಾಜಕುಮಾರ, ಒಂದು ಏಂಜಲ್, ಒಂದು ಡ್ರಾಮಾದಲ್ಲಿ ಪಾರ್ಟ್ ಮಾಡೋನು. ಅದು ಅವಿನಾಶಿ. ಆಮೇಲೆ ಅವನ ಜೀವನ ಭಗವಂತನ ಜೊತೆ ಇದೆ. ಆಮೇಲೆ ಅವನ ಜೀವನನ, ಈ ಸತ್ಯನ ಯಾರೂ ಚೇಂಜ್ ಮಾಡೋಕ್ಕೆ ಆಗಲ್ಲ. ಅವನು ಇವಾಗ ಕೂಡ ಭಗವಂತನ ಜೊತೆ ಇದ್ದಾನೆ. ಈ ಪ್ರಪಂಚ ಇದೆಯಲ್ಲ, ಹೋಲ್ ಯೂನಿವರ್ಸು, ಇದರಲ್ಲಿ ಯಾವುದು ನೆಗೆಟಿವ್, ಇನ್ಆಸ್ಪಿಷಿಯಸ್ ಅಂದರೆ ಯಾವುದು ಅಶುಭ ಅನ್ನೋದು ಯಾವುದೂ ಇಲ್ಲ. ಇದರಲ್ಲಿ ನ್ಯಾಚುರಲ್ ಸ್ಟೇಟ್, ಸ್ವಾಭಾವಿಕ ಸ್ಥಿತಿ ಯಾವುದು? ಅದು ಸಂತುಷ್ಟವಾಗಿರೋದು. ಇದು ಹೆಂಗೆ ಬರುತ್ತೆ? ಈ ಸಂತುಷ್ಟತೆ ಫ್ರೆಂಡ್ಸ್ ಜೊತೆ ಇದ್ದರೆ ಇರುತ್ತೆ, ಎನಿಮಿ ಜೊತೆ ಇದ್ದರೆ ಇರೋದಿಲ್ಲ. ಇದು ಒಂದು ಜೀವನ ಆಫ್ ಸೈಲೆಂಟ್ ಬ್ಲಿಸ್, ಆನಂದ, ಒಂದು ಸೈಲೆಂಟ್ ಆನಂದ. ಆಮೇಲೆ ತೃಪ್ತಿ. ಇಲ್ಲಿ ಎಲ್ಲರೂ ಭಗವಂತನ ಥರ ಇದ್ದಾರೆ. ಅದರಿಂದ ಈ ಪ್ರಪಂಚ
ಒಂದು ದೈವಿಕ ಪ್ರಪಂಚ, ಸೆಲೆಸ್ಟಿಯಲ್ ಸೆಲಿಬ್ರೇಷನ್. ಇಲ್ಲಿ ಸೈಲೆಂಟ್, ಇದು ಒಂದು ವರ್ಲ್ಡ್ ಆಫ್ ಸೈಲೆಂಟ್ ಸೆಲೆಸ್ಟಿಯಲ್ ಸೆಲೆಬ್ರೇಷನ್. ಅಂದರೆ ಇಲ್ಲಿ ನಾವೆಲ್ಲ ಆತ್ಮಗಳು ಇಲ್ಲಿ ಸೈಲೆಂಟಾಗಿ ಎಂಜಾಯ್ ಮಾಡ್ತಿದ್ದೀವಿ. ಎಲ್ಲಿ ದೈವಿಕ ಒಂದು ಪ್ರಪಂಚದಲ್ಲಿ ನಾವೆಲ್ಲ ಸೈಲೆಂಟಾಗಿ ಗುಪ್ತವಾಗಿ ಎಂಜಾಯ್ ಮಾಡ್ತಿದ್ದೀವಿ. ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಇದೇನು ಹೇಳಿದ್ದಾರೆ ಇದನ್ನು ನೆನಪಿಟ್ಕೊಂಡ್ರೆ ನಾವು ಯಾವಾಗಲೂ ಅಲ್ಲಿ ಆ ಫ್ರೆಂಡ್ಸ್, ಗುಪ್ತ ಫ್ರೆಂಡ್ಸ್ ಜೊತೆ ಯಾವಾಗಲೂ ಇದ್ದರೆ ನಾವು ಹಂಗೆ ಎಂಜಾಯ್ ಮಾಡ್ತಿರ್ತೀವಿ. ಇದು ಒಂದು ಗಿಫ್ಟು. ಇಲ್ಲಿ ಈ ಕತೆ ಇದೆಯಲ್ಲ, ಈ ಡ್ರಾಮಾ ಥರ ಮಾಡಲ್ಪಟ್ಟಿದೆ. ಈ ಡ್ರಾಮಾ ಇದೆಯಲ್ಲ, ಈ ಡ್ರಾಮಾ ಇದು ಒಂದು ಗಿಫ್ಟು. ಇದನ್ನು ನೋಡಬೇಕು. ಆದರೆ ಈ ಡ್ರಾಮಾ ಎಲ್ಲಿ ನಡೀತಿದೆ? ಒಂದು ಫಾರಿನ್ ವರ್ಲ್ಡಲ್ಲಿ ನಡೀತಿದೆ. ಇದು ಒಂದು ವಿದೇಶದ ಪ್ರಪಂಚ ಆಗಿದೆ. ಇಲ್ಲಿ ನಾವು ಯಾರ ಜೊತೆನೂ ಮೋಹ ಬೆಳೆಸ್ಕೋಬಾರ್ದು, ಯಾರ ಜೊತೆ ಅಟ್ಯಾಚ್ಮೆಂಟು, ಬಾಂಡೇಜು ಇಲ್ಲಿ ಬೆಳೆಸ್ಕೋಬಾರ್ದು. ಯಾಕೆಂದರೆ ಇದು ಫಾರಿನ್ನು, ಇದು ವಿದೇಶಿ. ಈ ಕಥೆನ ಒಂದು ಡ್ರಾಮಾ ಥರ ಮಾಡಲ್ಪಟ್ಟಿದ್ದು. ಒಂದು ಡ್ರಾಮಾ ಯಾವುದು ನಾವು ನೋಡಬೇಕು, ಅದರೊಳಗೆ ಹೋಗಬಾರ್ದು, ಸುಮ್ಮನೆ ನೋಡಬೇಕು. ಇಲ್ಲಿ ಯಾವುದು ನಾವು ಅಟ್ಯಾಚ್ಮೆಂಟು, ಮೋಹ ಇಲ್ಲಿ ಮಾಡ್ಕೋಬಾರ್ದು. ನನ್ನದು ಅನ್ನೋದು ಯಾವುದು ಮಾಡ್ಕೋಬಾರ್ದು. ಇದು ಒಂದು ಕತೆ, ಅದಕ್ಕೆ ಯಾವುದು ಸಪೋರ್ಟ್ ಇಲ್ಲ. ಈ ಜಾಗದಲ್ಲಿ ಯಾವುದು ನಮಗೆ ಸಪೋರ್ಟ್ ಇಲ್ಲ. ಯಾಕೆಂದರೆ ಇದು ಒಂದು ಫಾರಿನ್ ಪ್ಲೇಸು. ಈ ಕಥೆಯಲ್ಲಿ ನಾವು ಬರ್ತೀವಿ. ಆದರೆ ಇಲ್ಲಿ ಬಂದುಬಿಟ್ಟು ಒಂದು ಡಾಟೆಡ್ ಲೈನ್ ಇದೆ. ಆ ಡಾಟೆಡ್ ಲೈನ್ನ ನಾವು ಕ್ರಾಸ್ ಮಾಡಬಾರ್ದು. ಯಾವಾಗ ಆ ಡಾಟೆಡ್ ಲೈನ್ನ ಕ್ರಾಸ್ ಮಾಡ್ತೀವೋ ನಾವು ಅದರೊಳಗೆ ಹೋಗ್ಬಿಡ್ತೀವಿ. ಅದು ನಮ್ಮನ್ನು ಎಳ್ಕೊಂಬಿಡುತ್ತೆ. ನಾವು ಅದರ ಮೇಲೆ ಡಿಪೆಂಡೆಂಟ್ ಆಗೋಗ್ತೀವಿ, ಅದರ ಮೇಲೆ ಆಧಾರ ಮಾಡ್ಕೊಂಡ್ಬಿಡ್ತೀವಿ ಯಾವಾಗ ಈ ಥರ ಅಟ್ಯಾಚ್ಮೆಂಟ್ಸ್ ಮಾಡ್ತೀವೋ. ಈ ಪ್ರಪಂಚ ಒಂದು ವರ್ಲ್ಡ್ ಆಫ್ ಡೇಂಜರ್ಸ್ ಆಗಿದೆ. ಈ ಪ್ರಪಂಚ ಪೂರ್ತಿ ಡೇಂಜರಿನ ಪ್ರಪಂಚ. ಆಮೇಲೆ ಇದು ತಾತ್ಕಾಲಿಕ ಒಂದು ಪ್ರಪಂಚ. ಇಲ್ಲಿ ಯಾವ್ದು ನಾವು ಅಟ್ಯಾಚ್ಮೆಂಟು, ಮೋಹ ಮಾಡ್ಕೊಳ್ತೀವೋ ಅದು ನಮ್ಮನ್ನು ದುಃಖದಲ್ಲೇ ತಗೊಂಡು ಹೋಗುತ್ತೆ. ಇಲ್ಲಿ ನಾವು ನಾನು ಅನ್ನೋದು ಒಂದನ್ನು ಇಲ್ಲಿ ಜನ್ಮ ಕೊಡ್ತೀವಿ. ಈ ನಾನು ಅನ್ನೋದನ್ನು ಅಂಡರ್ಲೈನ್ ಮಾಡಬೇಕು. ಯಾವಾಗಲೂ ನಮ್ಮನ್ನೇ ನಾವು ನಾನು ಅಂತಾನೆ ಹೇಳೋದು. ಇದು ಒಂದು ದೊಡ್ಡ ಸೈಕಲಾಜಿಕಲ್ ವಾರು, ಒಂದು ದೊಡ್ಡ ಮಾನಸಿಕ ಒಂದು ಜಗಳ ಆಗಿದೆ, ಮಾನಸಿಕ ವಾರು ಆಗಿದೆ. ಚಿಕ್ಕ ಚಿಕ್ಕ ಅಟ್ಯಾಚ್ಮೆಂಟ್ಸು ನಾವು ಮಾಡ್ತೀವಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಯಾಕೆ ವರಿ ಮಾಡಬೇಕು? ಯಾಕೆ? ಆದರೆ ಈ ಈಗೋ ಅನ್ನೋದೊಂದು ಇದೆಯಲ್ಲ, ಅಹಂಕಾರ, ಅದ್ರ ಜೊತೆ ಬರುತ್ತಲ್ಲ, ಜೊತೆ ನಾನು ಜೊತೆ ಒಂದು ಅಹಂಕಾರ ಬರುತ್ತೆ. ಅದರದ್ದು ತುಂಬ ತಲೆಗಳು ಬರುತ್ತೆ. ಆ ತಲೆಗಳು ಯಾವ್ದ ಮೇಲಿದೆ ಅಂದರೆ ನನ್ನ ಕಂಟ್ರಿ, ನನ್ನದು ಈ ದೇಶ, ನನ್ನದು ಊರು, ನಾನು ಇದು, ನಾನು ಅದು, ಇದರಿಂದೆಲ್ಲ ತುಂಬ ನಾನು ಅನ್ನೋದು ಆಗ್ತಾ ಹೋಗುತ್ತೆ. ಈ ನಾನು ಅನ್ನೋದು ನಮ್ಮಲ್ಲಿ ಒಂದು ಫೀಲಿಂಗ್ಸು, ಎಮೋಷನ್ಸು, ಭಾವನೆಗಳು ನಮ್ಮಲ್ಲಿ ಉತ್ಪತ್ತಿ ಮಾಡುತ್ತೆ. ಈ ನಾನು ಅನ್ನೋದು ಈ ಫಾರಿನ್ ಕಂಟ್ರಿನಲ್ಲಿ ಬಂದ ಮೇಲೆದೇ ಬರೋದು. ಫಾರಿನ್ ಪ್ರಪಂಚದಲ್ಲಿ ಇದು ಟೆಂಪರರಿ ಪ್ರಪಂಚ, ತಾತ್ಕಾಲಿಕಲ್ಲಿರೋದು ಪ್ರಪಂಚ. ಇಲ್ಲಿ ಯಾವಾಗಲೂ ಇನ್ಸೆಕ್ಯೂರಿಟಿ, ಅಂದರೆ ಇಲ್ಲಿ ಯಾವುದು ನಮಗೆ ಸುರಕ್ಷಿತ ಅನ್ನಿಸೋದೇ ಇಲ್ಲ. ಯಾವಾಗಲೂ ನಮಗೆ ಅಸುರಕ್ಷಿತ ಅನಿಸುತ್ತೆ. ಒಂದೊಂದು ಈ ನಾನು ಅನ್ನೋದಿದೆಯಲ್ಲ, ಅದು ನಮ್ಮನ್ನು ಒಂದು ವಿಕ್ಟಿಮ್ ಮಾಡಿಬಿಡುತ್ತೆ, ನಮ್ಮನ್ನು ಒಂದು ಕೈದಿ ಮಾಡಿಬಿಡುತ್ತೆ.
ನಾವು ತಪ್ಪು ಮಾಡಿರೋದು ಥರ ಮಾಡಿಬಿಡುತ್ತೆ. ಇದೆಲ್ಲ ಹೇಗೆ ಚೇಂಜ್ ಆಗುತ್ತೆ ಅಂದರೆ, ಇದು ಯಾವಾಗ ನಾನು ಅಂತ ಹೇಳ್ತೀನೋ ಒಂದು ರಿಯಾಕ್ಷನ್ ಬಂದ್ಬಿಡುತ್ತೆ. ಅದು ನಮ್ಮ ಆತ್ಮಿಕ ಸ್ಥಿತಿಯಿಂದ ಬೇರೆ ಇರುತ್ತೆ ಆ ರಿಯಾಕ್ಷನ್ನು. ಆತ್ಮಿಕ ಸ್ಥಿತಿ ಹೆಂಗಿರುತ್ತೆ, ಅದು ಪರ್ಫೆಕ್ಟ್. ಅದು ಒರಿಜಿನಲ್ ಸ್ಥಿತಿ ಹೆಂಗೆ ಇರುತ್ತೆ, ನಾವು ಪರ್ಫೆಕ್ಟಾಗಿರ್ತೀವಿ. ಅಲ್ಲಿ ಇಮ್ಮಾರ್ಟಲ್ ಅಂದರೆ ಅವಿನಾಶಿ, ಯಾವಾಗಲೂ ಸಾಯೋದು ಅನ್ನೋದು ಅಲ್ಲಿ ನಮಗೆ ಗೊತ್ತೇ ಇಲ್ಲ. ಅಲ್ಲಿ ಸುರಕ್ಷಿತವಾಗಿರ್ತೀವಿ. ಅದು ಪ್ರಪಂಚ ಹೆಂಗಿರುತ್ತೆ, ಪೂರ್ತಿ ಪ್ರೀತಿ ಮತ್ತು ಯಾವಾಗಲೂ ಖುಷಿ, ಜಾಯಲ್ಲಿರ್ತೀವಿ. ಅಲ್ಲಿರೋರು ಸೌಭಾಗ್ಯವಂತರಾಗಿ ಯಾವಾಗಲೂ ಇರ್ತೀವಿ. ನಾನು ಅನ್ನೋದು ನಾವು ಯಾವಾಗ ಮಾಡಿಕೊಂಡ್ವೋ ಆವಾಗಲೇ ನಮಗೆ ನಾನು ಒಂದು ಅಪರಾಧಿ ಅನ್ನೋದು ಬಂದ್ಬಿಡುತ್ತೆ, ಅಪರಾಧಿ ಭಾವನೆ ಬರುತ್ತೆ. ಅದರಿಂದ ವಿಕ್ಟಿಮ್ ಪೊಸಿಷನ್ನಲ್ಲಿ ಬಂದ್ಬಿಡ್ತೀವಿ. ಅದರಿಂದ ಅಹಂಕಾರ ಇದೆಯಲ್ಲ, ನಾನು ಅನ್ನೋದು ಅದು ದೊಡ್ಡದಾಗ್ತಾ ಹೋಗುತ್ತೆ. ಇದು ಒಂದು ದೊಡ್ಡ ವೈಲೆನ್ಸು ಬರುತ್ತೆ ನಮ್ಮಲ್ಲಿ. ಒಂದು ವೈಲೆನ್ಸ್ ಅಂದರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ, ನಾನು ಅನ್ನೋದನ್ನು ಕಾಪಾಡೋಕ್ಕೆ ಕೊಲೆ ಮಾಡೋದಕ್ಕೂ ರೆಡಿ. ಆ ಥರದ್ದು ಈ ನಾನು ಅನ್ನೋದು ಬೆಳೆದು ಬಿಡುತ್ತೆ. ಆ ನಾನೂನ್ನ ಕಾಪಾಡ್ಕೊಳ್ಳೋಕ್ಕೆ ಏನು ಬೇಕಾದರೂ ನಾವು ಮಾಡ್ತಿರ್ತೀವಿ. ನಾನು ಅನ್ನೋದು ಅಹಂಕಾರ. ನಾನು ಅಂತ ಎಷ್ಟೋ ನಾನುಗಳನ್ನ ನಾವು ಉತ್ಪತ್ತಿ ಮಾಡ್ತಾ ಹೋಗ್ತೀವಿ. ಯಾವುದ್ರ ಮೇಲೆ, ಈ ಫಾರಿನ್ ವರ್ಲ್ಡಲ್ಲಿ, ಈ ವಿದೇಶಿ ಪ್ರಪಂಚದಲ್ಲಿ. ಆದರೆ ನಾನೊಂದು ಕಣ್ಣಿಗೆ ಕಾಣದೇ ಇರೋರು ಒಂದು ಇನ್ವಿಸಿಬಲ್ ಪ್ಲೇಯರ್ ಆಗಿದ್ದೀನಿ, ಗುಪ್ತ ಆಟಗಾರನಾಗಿದ್ದೀನಿ. ಆದರೆ ಅದರ ಬಗ್ಗೆ ನನಗೆ ಎಷ್ಟು ನಾನು ಜಾಗೃತವಾಗಿದ್ದೀನಿ, ನಾನು ಎಷ್ಟು ಈ ಕಥೆನಲ್ಲಿ ಒಳಗೆ ಹೋಗ್ಬಿಟ್ಟಿದ್ದೀನಿ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು. ಡಾಕ್ಟರ್ ಪ್ರಶಾಂತ್ ಅನ್ನೋರು ಹೇಳ್ತಾರೆ, ನಾನು ಈ ಸ್ಟೋರಿನಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ. ಯಾವಾಗ ನಾನು ಪ್ರಶಾಂತ್ ಅಂತ ಹೇಳ್ಕೊತೀನೋ ಆವಾಗಲೇ ನಾನು ಆ ಗುಪ್ತ ಲೈನನ್ನು ನಾನು ಅದನ್ನು ದಾಟಿಬಿಡ್ತೀನಿ. ಪ್ರಶಾಂತ್ ಅನ್ನೋವನು ಮಾಯೆ ಆಗೋದ, ಅವನು ಹೊಟ್ಟೋದ, ಅವನು ಒಂದು ಗುಪ್ತ ನಾಟಗಾರ. ಇದು 100% ನಮಗೆ ಯಾವಾಗ ಇದ್ರ ಬಗ್ಗೆ ಇದ್ರದ್ದು ಜ್ಞಾಪಕ ಇರುತ್ತೋ, ನಾನು ಈ ಪಾರ್ಟಿಂದ 100% ಆಚೆ ಆಗಿದ್ದೀನಿ, ಆವಾಗ ನಾವು ಪೂರ್ತಿ ಜಾಗೃತವಾಗಿರ್ತೀವಿ. ಆವಾಗ ನಾವು ಒಂದು ವಂಡರ್ಫುಲ್ ಫೀಲಿಂಗಲ್ಲಿ ಬರ್ತೀವಿ. ವಂಡರ್ಫುಲ್ನೆಸ್ ನಮ್ಮಲ್ಲಿ ಅಷ್ಟು ಒಂದು ಖುಷಿ ಎಲ್ಲ ಬರುತ್ತೆ. ಆವಾಗ ಈ ಮಿಕ್ಸಿಂಗ್ ಯಾವುದಿದೆ, ಇವಾಗ ನಾವು ಬ್ರಾಹ್ಮಣರು ಇವಾಗ ಒಂದು ಮಿಕ್ಸಿಂಗ್ ಸ್ಟೇಜಲ್ಲಿದ್ದೀವಿ. ನಾನು ಆತ್ಮ ಅಂತಲೂ ಗೊತ್ತು, ಆದರೆ ನಾನು ಶಶಿ, ನಾನು ಇದು ಅಂತಲೂ ಗೊತ್ತು. ಈ ಥರ ಒಂದು ಮಿಕ್ಸಿಂಗಲ್ಲಿ ಇದ್ದೀವಿ. ಆ ಥರ ಇದ್ದಾಗ ನಮ್ಮಲ್ಲಿ ಈ ಎಮೋಷನ್ಸು, ಫೀಲಿಂಗ್ಸು ಅದು ಬರ್ತಾ ಹೋಗುತ್ತೆ. ಅದು ಬಂದು ಅದೇನು ಮಾಡುತ್ತೆ, ಅದಕ್ಕೂ ನಾನು ಅನ್ನೋದಿದೆಯಲ್ಲ, ಫೀಲಿಂಗ್ಸು, ಇಮೋಷನ್ಸು, ಇದು ನಮ್ಮಲ್ಲಿ ಪೂರ್ತಿ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ. ಇದನ್ನು ಹೆಂಗೆ ನಮ್ಗೆ ಗೊತ್ತಾಗತ್ತೆ, ಇದ್ರ ಜೊತೆ ನನ್ನನ್ನು ಸೇರಿಸ್ಕೊಂಡಿದ್ದೀನಿ, ನಾನು ಶಶಿ ಅನ್ನೋದನ್ನಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ, ನಾನು ಡಾಕ್ಟರ್ ಪ್ರಶಾಂತನ ಜೊತೆ ಪ್ರಶಾಂತ್ ಅಂತ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋದು ಹೆಂಗೆ ನಮಗೆ ಗೊತ್ತಾಗತ್ತೆ. ಆವಾಗ ನಮ್ಮಲ್ಲಿ ಈ ಭಾವನೆಗಳು, ಎಮೋಷನ್ಸು, ಫೀಲಿಂಗ್ಸು ನಮ್ಮಲ್ಲಿ ಬರುತ್ತೆ. ಅಂದರೆ ಒಬ್ಬರು ಏನಾದರೂ ನಮ್ಮನ್ನು ಕ್ರಿಟಿಸೈಸ್ ಮಾಡಿದ್ರು, ನಮ್ಮ ಮೇಲೆ ತಪ್ಪಾಗಿ ಹೇಳಿದ್ರು, ಇಲ್ಲ ನಾವು ತುಂಬ ಫೇಮಸ್ ಆಗೋಗಿದ್ದೀವಿ, ಈ ಥರದ್ದು ನಮ್ಮಲ್ಲಿ ಅದನ್ನೇನಾಗಿದ್ದೀವೋ, ಇಲ್ಲ ನಮ್ಮನ್ನು ಯಾರಾದರೂ ಹೊಗಳಿದ್ರು, ಇದು ನಾವು ಅದನ್ನು ಪರ್ಸನಲ್ಲಾಗಿ ತೊಗೊಂಡ್ಬಿಡ್ತೀವಿ, ನಮ್ಮ ಹೃದಯಕ್ಕೆ ತೊಗೊಂಡ್ಬಿಡ್ತೀವಿ, ನಾವೇ ಅದು ಅಂತ ಅಂದ್ಕೊಂಡ್ಬಿಡ್ತೀವಿ. ಆಮೇಲೆ ನಾವು ಅವ್ರ ಮೇಲೆ, ಯಾರು ನಮ್ಮನ್ನು ಕ್ರಿಟಿಸೈಸ್ ಮಾಡಿದ್ರೋ ಅವ್ರ ಮೇಲೆ ಒಂದು ಗ್ರಡ್ಜು,
ಗ್ರಡ್ಜು ಅಂದರೆ ಅವ್ರ ಮೇಲೆ ಒಂದು ಕೆಟ್ಟ ಭಾವನೆ ಅವ್ರ ಮೇಲೆ ನಾವು ಹಿಡ್ಕೊಂಡು ಕೂತಿರ್ತೀವಿ. ಅವ್ರಿಗೆ ವಾಪಸ್ ಕೊಡಬೇಕು, ತೀರಿಸ್ಕೋಬೇಕು ಅನ್ನೋದು ಒಂದು ಭಾವನೆ ಒಳಗಡೆ ಬಂದುಬಿಡುತ್ತೆ ನಮ್ಮಲ್ಲಿ. ಆಮೇಲೆ ಕೋಪ ಬರುತ್ತೆ, ಆ್ಯಂಗ್ಸೈಟಿ ಬರುತ್ತೆ. ಎಲ್ಲ ಈ 99% ಈ ಆ್ಯಂಗ್ಸೈಟಿ, ಭಯ, ಡಿಪ್ರೆಷನ್ನು, ಆಮೇಲೆ ದುಃಖ, ಇದೆಲ್ಲ ಈ ಫಾಲ್ಸ್ ಐಡೆಂಟಿಟಿ ಅಂದರೆ ನಾನು ಇದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ನಾನು ಇವನು ಅಂತ, ನಾನು ಇವಳು, ನಾನು ಇವನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ಅದರಿಂದ ಬರ್ತಾಯಿದೆ. 100% ಯಾಕಾಯಿತು ಇದು? ಈ ಆ್ಯಂಗ್ಸೈಟಿ ಇದೆಲ್ಲ ಬಂದು ಈ ಲೈನನ್ನು, ಈ ಗುಪ್ತ ಲೈನ್ ಇದೆಯಲ್ಲ, ಅದನ್ನು ಕ್ರಾಸ್ ಮಾಡಿದಾಗ, ಲೈನ್ ಕ್ರಾಸ್ ಮಾಡಿದಾಗ ಏನಾಯಿತು? ಅಟ್ಯಾಚ್ಮೆಂಟ್ಸು ಅಂದರೆ ಮೋಹ, ಅದು ಬಂದ್ಬಿಡುತ್ತೆ ನಮ್ಮಲ್ಲಿ. ನಾವು ಒಂದು ಫೋಟೋಗ್ರಾಫ್ ತೆಗಿಬೇಕು, ನಮ್ಮ ಮನಸ್ಸಿನ ಫೋಟೋಗ್ರಾಫ್ ತೆಗೆದ್ರೆ ಆ ಫೋಟೋಗ್ರಾಫ್ ಏನು ತೋರಿಸುತ್ತೆ ಅಂದರೆ ನಾನು 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 ಅನ್ನೋದೇ ತೋರಿಸ್ತಾ ಇರುತ್ತೆ. ನನ್ನ ಪೇರೆಂಟ್ಸು, ನನ್ನ ತಂದೆ ತಾಯಿ, ನನ್ನ ಸ್ಕೂಲು, ನನ್ನ ಕಾಲೇಜು, ನನ್ನ ಸಂಬಂಧಗಳು, ನನ್ನ ದುಡ್ಡು, ಈ ಥರದ್ದೇ ತೋರಿಸ್ತಾ ಇರುತ್ತೆ. ಆಮೇಲೆ ಒಂದು ದೊಡ್ಡ ಯಾವುದು ನಾನು ಅನ್ನೋದು ಯಾವುದ್ರ ಮೇಲೆ ಇರುತ್ತೆ ಅಂದರೆ ನನ್ನ ಕೆಲಸ, ನಾನು ಡಾಕ್ಟ್ರು, ನಾನು ಇಂಜಿನಿಯರು. ಒಂದು ವ್ಯಕ್ತಿ ಬಂದು ಒಂದು ದೊಡ್ಡ ಮ್ಯಾಥಮ್ಯಾಟಿಕ್ಸ್ ತುಂಬ ಚೆನ್ನಾಗಿ ಪ್ರೊಫೆಸರ್ ಆಗಿದ್ದಾನೆ ಅಂದರೆ ಅವನು ತನ್ನನ್ನು ತುಂಬ ಗ್ರೇಟ್ ಅನ್ನಿಸ್ಕೋತಾನೆ, ತನ್ನನ್ನು ಅವನು ಹಂಗೆ ಭಾವನೆ ಮಾಡ್ಕೋತಾನೆ. ನಾನು ಅನ್ನೋದು ಅವನಿಗೆ ದೊಡ್ಡದಾಗಿದ್ದರೆ ಅವನ ಹೆಂಡತಿ ಇರ್ತಾಳಲ್ಲ, ಅವಳಿಗೆ ಅದಕ್ಕಿಂತ ದೊಡ್ಡದು ಅವಳಿಗಿರುತ್ತೆ. ಅದು ನಾನು ಅನ್ನೋದು, ನಾನು ಈ ನನ್ನ ಗಂಡ ಒಂದು ದೊಡ್ಡ ಪ್ರೊಫೆಸರ್ ಅನ್ನೋದು ಅವಳಿಗೆ ಇನ್ನೂ ದೊಡ್ಡ ಒಂದು ಅಹಂಕಾರ, ಅಹಂಭಾವ ಇರುತ್ತೆ. ಈ ನಾನು ಅನ್ನೋದು ಬರ್ತಾ ಬರ್ತಾ ಇನ್ನು ಅವನ ಜೊತೆ ಸೇರಿರೋರಿಗೆಲ್ರಿಗೂ ದೊಡ್ಡದಾಗ್ತಾ ಹೋಗುತ್ತೆ. ಅವ್ರ ಮಕ್ಳಿಗೂ ಅದೇ ಇರುತ್ತೆ, ನಾನು ಬಂದು ನಮ್ಮ ತಂದೆ ಬಂದು ಒಂದು ದೊಡ್ಡ ಪ್ರೊಫೆಸರ್ ಆಗಿದ್ದಾರೆ, ಈ ಥರದ್ದು. ಈ ನಾನು ಅನ್ನೋದು ಬಂದು ಯಾವಾಗ ಚಿಕ್ಕದಾಗ್ತಾ ಹೋಗುತ್ತೋ ಅದು ಒಂದು ಪಾಯಿಂಟ್ ಆಗೋಗುತ್ತೆ. ಅದರಿಂದ ನಾವು ಆ ಪಾಯಿಂಟಿಂದ ಶುರು ಮಾಡಬೇಕು. ಆ ಪಾಯಿಂಟಿಂದ ಶುರು ಮಾಡಿದ್ರೆ ಏನರ್ಥ ಅಂದರೆ 100% ನಾನು ಸೌಲ್ ಕಾನ್ಷಿಯಸ್ ಆಗಿದ್ದೀನಿ, ಆತ್ಮಾಭಿಮಾನಿಯಾಗಿದ್ದೀನಿ, ನಾನು ಒಂದು ಗುಪ್ತ ನಾಟ್ಯಗಾರ ಆಗಿದ್ದೀನಿ, ಈ ಥರ ಅಂದ್ಕೊಂಡು ಇದು ಒಂದು ಕತೆ ನಡೀತಾ ಇದೆ. ಇದರಲ್ಲಿ ನಾನು ಅನ್ನೋದೇ ಇಲ್ಲ ಅನ್ನೋದು ಯಾವಾಗ ಅನ್ಕೋತೀವೋ ಆವಾಗ ಶುರುವಾಗುತ್ತೆ. ನಾನು ಒಂದು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಈ ನಿಮಿಷ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಾನು ಯಾವ ರೋಲ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಕು. ಇಲ್ಲಿ ನಾನು ಇವಾಗ ಸತೀಶ್ ಅನ್ನೋರು ಒಂದು ಕ್ಯಾಮಲ್ಲು, ಅದರದ್ದು ರೋಲ್ ಮಾಡ್ತಿದ್ದಾರೆ ಈ ಡ್ರಾಮಾದಲ್ಲಿ. ಕ್ಯಾಮಲ್ ಬಂದು 100% ಸತೀಶಿಂದ ಬೇರೆಯಾಗಿದೆ ಅಲ್ವಾ? ಕ್ಯಾಮಲ್ ಬೇರೆ, ಸತೀಶ್ ಬೇರೆ. ಆದರೆ ಆ ಸತೀಶು ಏನು ಅನ್ಕೋತಾನೆ, ನಾನೇ ಕ್ಯಾಮಲ್ ಅಂತ ಅಂದ್ಕೊಂಡ್ಬಿಟ್ರೆ ಏನಾಗುತ್ತೆ? ನಾವೇನು ಹೇಳ್ತೀವಿ ಆ ಥರ ಆಗಿಬಿಟ್ರೆ, ಅವನು ಕ್ಯಾಮಲಿನ ರೋಲ್ ಮಾಡ್ತಾಯಿದ್ದ, ಅವನು ತನ್ನನ್ನೇ ಕ್ಯಾಮಲ್ ಅಂತ ಅಂದ್ಕೊಂಡ್ಬಿಟ್ರೆ ಏನು ಹೇಳ್ತಾರೆ ಡಾಕ್ಟರ್ಸ್? ಏನು ಹೇಳ್ತಾರೆ? ಇದು ದೊಡ್ಡ ಸೈಕಲಾಜಿಕಲ್ ಕನ್ಫ್ಯೂಷನ್, ಅಂದರೆ ಮಾನಸಿಕ ಒಂದು ಕನ್ಫ್ಯೂಷನ್ ಆಗೋಗಿದೆ, ಇವನಿಗೆ ಮಾನಸಿಕ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಇದು ಚಿಕ್ಕದಿಲ್ಲ, ಇದು ತುಂಬ ದೊಡ್ಡ ಮಾನಸಿಕ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಆಮೇಲೆ ಅವನ್ನ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅಂದರೆ ಒಂದು ಹಾಸ್ಪಿಟ್ಲಲ್ಲಿ ಅವರು ಕೌನ್ಸಲಿಂಗ್ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ. ಈಗ ನಾವು ನಮ್ಮನ್ನೇ ಒಂದು ಕ್ಯಾಮಲ್ ಆಗಿ ನೋಡ್ತಿದ್ದೀವಿ. ನಾವು ಕ್ಯಾಮಲ್ಲ, ಇಲ್ಲ ತುಂಬ ಒಂದು ವಿರ್ಚುವಸ್ ಕ್ಯಾಮಲ್, ಅಂದರೆ ತುಂಬ ಸತ್ಯದಲ್ಲಿ ನಡೆಯೋ ಒಂದು ಕ್ಯಾಮಲ್ಲು, ಒಂದು ಯೋಗಿ ಕ್ಯಾಮಲ್ಲು ಅಂತ ಅಂದ್ಕೊಂಡ್ರೆ, ಯಾಕೆ ಅಂದರೆ ಅವನು ಒಂದು ರಾಜಯೋಗ ಮಾಡ್ತಿದ್ದಾನೆ, ಇಲ್ಲ ಕ್ಯಾಮಲ್ ರಾಜಯೋಗ ಮಾಡ್ತಿದೆ.
ನಾನು ಒಂದು ಕ್ಯಾಮಲ್ ಅಂತ ಅದು ಅಂದ್ಕೊಳ್ತಾ ಇದ್ದೀವಲ್ಲ, ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಅಂದರೆ ಶರೀರದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ನಾನು ಇವನು, ನಾನು ಪ್ರಶಾಂತು, ನಾನು ಶಶಿ, ಈ ಥರ ಇದರಿಂದ ಹೊರಗಡೆ ಬನ್ನಿ ಅಂತ. ನಾನು ಒಂದು ಗುಪ್ತ ಆ್ಯಕ್ಟರ್ ಆಗಿದ್ದೀನಿ, ಈ ಡ್ರಾಮಾದಲ್ಲಿ ಟೆಂಪ್ರರಿ ಆಗಿದ್ದೀನಿ, ತಾತ್ಕಾಲಿಕವಾಗಿ ಇಲ್ಲಿ ಈ ಡ್ರಾಮಾದಲ್ಲಿ ನಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸಾಕ್ಷಿಯಾಗಿ ನೋಡೋ ಒಂದು ಗುಪ್ತ ಒಂದು ಸಾಕ್ಷಿಗಾರ, ನಾನು ಗುಪ್ತವಾಗಿದ್ದೀನಿ. ಇವತ್ತು ಈ ಸೈಕೋ ಡ್ರಾಮಾ ಅಂದರೆ ನಮ್ಮ ಮನಸ್ಸಲ್ಲಿ ನಡೆಯೋ ಡ್ರಾಮಾ ಇದೆಯಲ್ಲ, ಅದರ ಬಗ್ಗೆ ಈ ಕಥೆಯಿಂದ ಸುಂದರವಾಗಿ ಹೇಳುತ್ತಿದ್ದಾರೆ. ಈ ರಾಮಾಯಣ ಇದೆಯಲ್ಲ, ರಾಮಾಯಣದಲ್ಲಿ ಒಂದು ಯಾರಿದ್ರು ಅಲ್ಲಿ ಒಂದು ಕ್ವೀನ್ ಇದ್ಲು, ಒಂದು ರಾಜಕುಮಾರಿ, ಒಂದು ರಾಣಿ ಆಗೋದ್ಲು. ಯಾರವಳು? ಸೀತಾ. ಅವಳು ಪರ್ಫೆಕ್ಟಾಗಿದ್ದಾಳೆ, ಎಲ್ಲದರಲ್ಲೂ ಪರ್ಫೆಕ್ಟು, ತುಂಬ ಸುಂದರವಾಗಿದ್ದಾಳೆ, ತುಂಬ ವಿರ್ಚುವಸ್ ಆಗಿದ್ದಾಳೆ. ಅಂದರೆ ಸತ್ಯದ ದಾರಿಯಲ್ಲಿ ನಡೆಯುವವಳು, ಯೋಗಿ ಆತ್ಮನಾಗಿದ್ದಾಳೆ, ಯಾವಾಗಲೂ ಖುಷಿಯಾಗಿದ್ದಾಳೆ. ಆದರೆ ಆ ಆತ್ಮ ಇದೆಯಲ್ಲ, ಅದನ್ನೇ ಇಲ್ಲಿ ಯಾವುದು ಹೇಳೋದು? ಆತ್ಮನೇ ಸೀತಾ. ಈ ಸೀತೆ ಬಂದು ರಾಮನ ಜೊತೆ ಅವಳಿಗೆ ಮದುವೆ ಆಗಿದೆ. ರಾಮ ಒಂದು ರಾಜ ಆಗಿದ್ದಾನೆ, ಅವನು ತುಂಬ ಶಕ್ತಿವಂತ, ಅವನು ತುಂಬ ಒಂದು ವಯಸ್ಸಾಗಿದ್ದಾನೆ, ಅವನಿಗೆಲ್ಲ ಗೊತ್ತು, ಜ್ಞಾನ ಚೆನ್ನಾಗಿ ಗೊತ್ತು, ಜ್ಞಾನಿ ಅವನು. ಮತ್ತು ಅವನು ಪರ್ಫೆಕ್ಟು, ಎಲ್ಲದರಲ್ಲೂ ಪರ್ಫೆಕ್ಟ್. ಅವನು ಒಂದು ಮಗ, ಪರ್ಫೆಕ್ಟು ಒಂದು ತಮ್ಮ, ಅಣ್ಣ, ಅವನು ಪರ್ಫೆಕ್ಟ್ ರಾಜ, ಈ ಥರ ಎಲ್ಲದರಲ್ಲೂ ಅವನು ಪರ್ಫೆಕ್ಟಾಗಿದ್ದಾನೆ. ಈ ರಾಮನ ರಾಜ್ಯದಲ್ಲಿ ಎಲ್ಲ ಪರ್ಫೆಕ್ಟಾಗಿ ನಡೀತಾ ಇದೆ. ಅಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ, ಯಾವಾಗಲೂ ಖುಷಿ. ಅಲ್ಲಿ ದುಃಖ ಅನ್ನೋದು ಏನು ಅಂತಲೂ ಗೊತ್ತಿಲ್ಲ, ಅದರದ್ದು ಮಾತೇ ಇಲ್ಲ. ಆದರೆ ಯಾವ ಕಥೆನೂ ಯಾವಾಗಲೂ ಅದರಲ್ಲಿ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಇರಬೇಕು ಅಲ್ವಾ, ಒಂದು ವಿಲ್ಲನ್ ಇರಲೇಬೇಕು, ಒಂದು ಬ್ಯಾಡ್ ಗೈ ಇರಲೇಬೇಕು. ಇಲ್ಲದೇ ಇದ್ದರೆ ಆ ಕತೆ ಕಂಪ್ಲೀಟ್ ಆಗಲ್ಲ. ಯಾರು ಬರ್ತಾರೆ ಈಗ? ಯಾರು? ಎಲ್ಲ ಈ ದೈತ್ಯಗಳ ರಾಜ, ಅವನು ರಾವಣ, ಅವನು ಎಂಟ್ರಿ ಆಗ್ತಾನೆ ಡ್ರಾಮಾದಲ್ಲಿ. ಅದು ಅವನು ಎಲ್ಲ ದೈತ್ಯಗಳ ರಾಜ, ಡೆಮನ್ಸಿನ ರಾಜ. ಅವನು ಯಾವುದ್ರ ಮೇಲೆ ಅವನ ಜೀವನ ನಡೆಯುತ್ತೆ ಅಂದರೆ, ಅವನು ದುಃಖ ಕೊಡ್ತಾನೆ ಮತ್ತು ದುಃಖ ತಗೊಳ್ತಾನೆ, ಅವನು ದುಃಖದ ವ್ಯಾಪಾರ ಮಾಡ್ತಾನೆ. ರಾಮರಾಜ್ಯದಲ್ಲಿ ರಾಮ ಬಂದು ಅಲ್ಲಿ ಎಲ್ಲ ಆತ್ಮಗಳು ಸುಖ ಕೊಡ್ತಾರೆ, ಸುಖ ತಗೊಳ್ತಾರೆ, ಖುಷಿ ಕೊಡ್ತಾರೆ, ಖುಷಿ ತಗೊಳ್ತಾರೆ. ಅಲ್ಲಿ ದುಃಖ ಅನ್ನೋದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ರಾವಣ ಬಂದು ಅವನಿಗೆ ಏನು ಬೇಕು ಇವಾಗ? ಅವನಿಗೆ ಸೀತೆಗೆ ದುಃಖ ಕೊಡಬೇಕು. ಆದರೆ ಅವನು ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸೀತೆ ಬಂದು ಒಂದು ಲೈನ್ ಹಿಂದ್ಗಡೆ ನಿಂತಿದ್ದಾಳೆ, ಒಂದು ಲೈನ್ ಹಿಂದ್ಗಡೆ ಇದ್ದಾಳೆ, ಅವಳು ಸುರಕ್ಷಿತವಾಗಿದ್ದಾಳೆ. ಈ ಲೈನು ಯಾವುದದು? ಅದು ಬಂದು ಮೊದಲನೇ ಲೈನ್ ಯಾವುದು? ಮೊದಲನೇ ಲೈನ್ ಬಂದು ಅಜ್ಞಾನ. ಈ ಅಜ್ಞಾನದ ಲೈನು ಯಾವಾಗ ಕ್ರಾಸ್ ಮಾಡ್ತಾಳೋ, ದಾಟ್ತಾಳೋ, ಆವಾಗ ಅಟ್ಯಾಚ್ಮೆಂಟು, ಅಂದರೆ ನನಗೆ ಇದು ಬೇಕು, ಅದು ಬೇಕು, ನಾನು ಅನ್ನೋದು ಬಂದುಬಿಡುತ್ತೆ. ನನಗೆ ಇವ್ರು ಬೇಕು, ಅವ್ರು ಬೇಕು, ಇದು ಅಟ್ಯಾಚ್ಮೆಂಟು. ಈ ಫಾರಿನ್ ವರ್ಲ್ಡಲ್ಲಿ ಅವಳು ಆ ಲೈನ್ ದಾಟಿದರೆ ಫಾರಿನ್ ವರ್ಲ್ಡ್ಗೆ ಬಂದುಬಿಡ್ತಾಳೆ, ವಿದೇಶಿ ಒಂದು ಪ್ರಪಂಚಕ್ಕೆ ಬಂದುಬಿಡ್ತಾಳೆ. ಅದಕ್ಕೆ ಅವಳು ಆ ಲೈನ್ ಹಾಕಿ ಅದರೊಳಗೆ ಕೂರಿಸಿದಾಳೆ, ಅವಳು ಕೂತ್ಕೊಂಡಿದ್ದಾಳೆ, ಲಕ್ಷ್ಮಣ ಕೂರಿಸಿದ್ದಾನೆ. ಈ ವಿದೇಶಿ ಪ್ರಪಂಚದಲ್ಲಿ ನಮಗೆ ಯಾವುದು ಹಕ್ಕಿಲ್ಲ. ಇಲ್ಲಿ ಒಂದು ಜನ ಯಾರಾದರೂ ಅವನಿಗೆ ಬುದ್ಧಿ ಇದ್ದರೆ ಅವನು ಇಲ್ಲಿ ಯಾವುದು ಅಟ್ಯಾಚ್ಮೆಂಟು, ಯಾವುದು ಇದು ಬೇಕು ಅದು ಬೇಕು ಅನ್ನೋದು ಇಚ್ಛೆಗಳು ಯಾವುದು ಬೆಳೆಸ್ಕೊಳ್ಳಲ್ಲ. ಆದರೆ ಈ ಸೀತಾ ಇದ್ದಾಳಲ್ಲ, ಅವಳು ಆ ಲೈನ್ ಹಿಂದ್ಗಡೆ ಇದ್ದಾಳೆ, ಅದೇ ಲಕ್ಷ್ಮಣ ರೇಖಾ ಅಂತ ಹೇಳೋದು. ಆದರೆ ಈ ಸೀತಾ ಇದ್ದಾಳಲ್ಲ, ಅವಳಿಗೆ ಈ ಲೈನ್ ಹಿಂದ್ಗಡೆ ಅಂದರೆ ಅವಳಿಗೆ ಯಾವುದೂ ಎಫೆಕ್ಟ್ ಆಗೋದಿಲ್ಲ. ಈ ರಾವಣದು ಏನೇನು ಅವನು ಮಾಡ್ತಾ ಇರ್ತಾನೋ ಅದ್ರದ್ದು ಅವಳಿಗೆ ಏನೂ ಗೊತ್ತಾಗಲ್ಲ, ಅದ್ರ ಬಗ್ಗೆ ಏನೂ ಅವಳಿಗೆ ಚಿಂತೆ ಇಲ್ಲ.
ಅದರದ್ದು ಏನೇನು ರಾವಣ ಅಂದರೆ ಅವನೇನು ಕಾಂಪ್ಲಿಕೇಶನ್ಸು, ಎಲ್ಲ ಕಾಂಪ್ಲಿಕೇಶನ್ಸು, ಪ್ರಾಬ್ಲಮ್ಸು, ಅದ್ರ ಬಗ್ಗೆ ಅವಳಿಗೇನು, ಅದ್ರ ಬಗ್ಗೆ ಇಚ್ಛಾ ಮಾತ್ರ ಅವಿದ್ಯೆ, ಅವಳಿಗೇನು ಗೊತ್ತಿಲ್ಲ, ಅವಿದ್ಯೆ ಆಗಿದ್ದಾಳೆ ಅವಳು. ರಾವಣ ಬಂದು ಯಾರು, ಅವನು ಬಂದು ಅಜ್ಞಾನಿಯ ರಾಜ, ಅಜ್ಞಾನಿಗಳ ರಾಜ. ಅವನ ಸ್ಥಿತಿನೇ ಅಜ್ಞಾನಿತನ. ಆದರೆ ಅವನಿಗೆ ಒಂದು ಇದಿದೆ, ಒಂದು ವಿಸ್ಡಮ್ ಇದೆ, ಅವನಿಗೆ ಒಂದು ಇದಿದೆ, ಒಂದು ಆಸೆ ಏನಿದೆ ಅಂದರೆ ಅವನಿಗೆ ಎಲ್ರೂ ಹೆಂಗೆ ಕೆಡಿಸೋದು, ಎಲ್ರೂ ಅಜ್ಞಾನಿಯಾಗಿ ಹೆಂಗೆ ಮಾಡೋದು. ಅದಕ್ಕೋಸ್ಕರ ಅವನು ತನ್ನ ಜ್ಞಾನನ ಯಾವಾಗಲೂ ಅಪ್ಡೇಟ್ ಮಾಡ್ತಿರ್ತಾನೆ. ತಾನು ಕ್ಲಾಸುಗಳೆಲ್ಲ ಅಟೆಂಡ್ ಮಾಡ್ತಾನೆ, ಎಲ್ಲ ಮ್ಯಾನೇಜ್ಮೆಂಟ್ ಕೋರ್ಸುಗಳು, ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡ್ತಾನೆ. ಯಾಕೆ? ಅವನು ಹೇಗೆ ಬೇರೆಯವ್ರನ್ನ ಈ ಅಜ್ಞಾನತನದಲ್ಲಿ ತರೋದು ಅನ್ನೋದು ಪ್ಲ್ಯಾನ್ ಮಾಡ್ತಿರ್ತಾನೆ, ಅದಕ್ಕೆ ಕಲಿತಾನೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಒಂದು ಚಿನ್ನದ ಒಂದು ಜಿಂಕೆನ ಆ ಲೈನ್ಗೆ ಹೊರಗಡೆ ಕಳಿಸ್ತಾನೆ. ಜಿಂಕೆ ನೋಡಿಬಿಟ್ಟು ಈ ಸೀತೆ ಬಂದು ಆ ಲೈನನ್ನು ಕ್ರಾಸ್ ಮಾಡಬೇಕು. ಒಂದು ಸತಿ ಕ್ರಾಸ್ ಮಾಡ್ತೀನಿ, ಒಂದು ಕ್ರಾಸ್ ಮಾಡಿಬಿಟ್ಟು ಆ ಜಿಂಕೆ ತಗೊಂಡ್ಬಿಟ್ಟು ನಾನು ವಾಪಸ್ ಬಂದುಬಿಡ್ತೀನಿ. ಇಲ್ಲಿ ಅವಳಿಗೆ ಪೊಸೆಸಿವ್ನೆಸ್ ಬಂತು, ಅಂದರೆ ನನಗೆ ಬೇಕು ಅನ್ನೋದು ಬಂತು, ನನಗೆ ಬೇಕು ಅಂತ. ಅವಳು ಆ ಲೈನನ್ನು ದಾಟ್ತಾಳೆ. ಆ ಲೈನ್ ಒಳಗಡೆಯಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಹೇಗೆ ನಮಗೆ ಒಂದು ಲೈಟಿಂದ ಒಂದು ಡಾರ್ಕ್ ರೂಮ್, ಒಂದು ಲೈಟ್ ರೂಮಿಂದ ಒಂದು ಡಾರ್ಕ್ ರೂಮ್ ಹೋದರೆ ಹೆಂಗಾಗುತ್ತೆ, ನಮಗೆ ಕಣ್ಣು ಕಾಣಲ್ಲ, ನಮಗೆ ದಾರಿ ಕಾಣಲ್ಲ, ಹೊರಗಡೆ ಬರೋಕ್ಕೆ ದಾರಿ ಲೈಟ್ಗೆ ಬರೋಕ್ಕೆ ದಾರಿ ಕಾಣಲ್ಲ. ಅಲ್ಲಿಂದ ಲೈಟ್ಗೆ ಬರೋದು ಈಸಿ ಇಲ್ಲ, ನಮಗೆ ಕಷ್ಟ ಆಗುತ್ತಲ್ವ. ಲೈಟ್ ಹೋಗಿಬಿಟ್ರೆ ಹೆಂಗೆ ನಾವು ತಡಮಾರ್ಕೊಂಡು ಹೋಗ್ತೀವಿ. ಹೋಗೋದು ತುಂಬ ಈಸಿ ಆಗಿದೆ. ಲೈಟೆಡ್ ರೂಮ್, ಒಂದು ಲೈಟ್ ರೂಮಿಂದ ಒಂದು ಡಾರ್ಕ್ ರೂಮ್ಗೆ ಹೋಗೋದು, ತುಂಬ ಕತ್ತಲೆಯಲ್ಲಿ ಹೋಗೋದು, ಲೈಟಿಂದ ಕತ್ತಲೆಗೆ ಹೋಗೋದು ಈಸಿಯಾಗಿದೆ. ಆದರೆ ವಾಪಸ್ ಹೋಗೋದು, ಆ ದಾರಿ ಕಂಡುಹಿಡಿಯೋದು ಭಾಳ ಕಷ್ಟ ಆಗಿದೆ. ಅವಳಿಗೂ ಬರೋಕ್ಕೆ ಆಗಲಿಲ್ಲ, ಅವಳಿಗೆ ಅರ್ಥನೇ ಆಗಲಿಲ್ಲ. ನಾನು ಹೊರಗಡೆ ಬಂದಿದ್ದೀನಿ, ನಾನು ವಾಪಸ್ ಹೋಗಬೇಕು ಅನ್ನೋದು ಅವಳಿಗೆ ಅರ್ಥ ಆಗಲಿಲ್ಲ. ಅಷ್ಟರೊಳಗೆ ಅವಳನ್ನ ರಾವಣ ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಡ್ತಾನೆ. ಅವಳನ್ನ ಕೈದಿ ಮಾಡಿಕೊಂಡು ಅವನು ರಾವಣನ ತನ್ನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅವಳನ್ನು ಒಂದು ಸ್ಲೇವ್ ಮಾಡಿಬಿಡ್ತಾನೆ, ಅಂದರೆ ಅವಳ ತನ್ನ ಕೈದಿಯಾಗಿ ಮಾಡ್ಕೊಂಡ್ಬಿಡ್ತಾನೆ. ಅವಳು ರಾವಣ ಏನು ಹೇಳಿದ್ನೋ ಅದನ್ನೇ ಕೇಳಬೇಕು. ಒಂದು ಸ್ಲೇವ್, ಒಂದು ಕೆಲಸಗಾರ ಥರ ಮಾಡ್ಕೊಂಡ್ಬಿಡ್ತಾನೆ ಅವಳನ್ನ. ಈ ರಾವಣಕ್ಕೆ 10 ತಲೆ ಇದೆ. ಆ 10 ತಲೆ ಒಂದೊಂದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಒಂದು ತಲೆ ಬಂದು ಕೋಪ, ಒಂದು ತಲೆ ಅಹಂಕಾರ, ಒಂದು ತಲೆ ಲೋಭ, ಈ ಥರ ಇಲ್ಲ. ಇದರಲ್ಲಿ ಒಂದೊಂದು ತಲೆಯೂ ಕೋಪ, ಕೋಪ ಮತ್ತು ಎಲ್ಲ ಇದೂ ವಿಕಾರಗಳು ಒಂದೊಂದು ತಲೆನಲ್ಲೂ ತುಂಬಿದೆ. ಇವಾಗ ಅದರಲ್ಲಿ ಒಂದು ತಲೆಗೆ ಸಿಗರೇಟ್ ಬೇಕು. ಸಿಗರೇಟ್ ಕುಡಿಯೋ ಅಭ್ಯಾಸ ಇದೆ ಒಂದು ತಲೆಗೆ. ಆವಾಗ ಈ ಸೀತೆ ಬಂದು ಅವಳನ್ನ ಹೋಗಿ ಸಿಗರೇಟ್ ತೊಗೊಂಬರಬೇಕು ಹತ್ತಿರ ಇರೋ ಅಂಗಡಿಯಿಂದ. ಅವಳು ತೊಗೊಂಬಂದರೆ ಅವಳಿಗೆ ಈ ರಾವಣ ಬಂದು ಒಂದು ತಲೆ ಇದೆಯಲ್ಲ ಅದು ಶಾಬಾಷಿ ಮಾಡುತ್ತೆ. ಅದು ಅವಳ ಹತ್ರದಿಂದ ಅವಳನ್ನ ನೋಡಿ ಖುಷಿ ಪಡುತ್ತೆ. ಆ ಮಾಸ್ಟರು ತುಂಬ ಖುಷಿ ಆಗ್ತಾನೆ. ರಾವಣ ಒಂದು ಮಾಸ್ಟರ್ ಆಗಿದ್ದಾನೆ ಸೀತೆಗೆ. ಈಗ ಅವಳು ಒಂದು ಸ್ಲೇವ್ ಆಗಿದ್ದಾಳೆ. ಅವಳು ನೋಡಿ ಅವಳು ಹೇಳಿದ್ದನ್ನು ಮಾಡಿದರೆ ಅವನು ಖುಷಿ ಪಟ್ಬಿಡ್ತಾನೆ. ಇಷ್ಟು ಮಾಡಿದರೆ ಸಾಕಾಗಲಿಲ್ಲ, ಇದು ಪ್ರಾಬ್ಲಮ್ ಎಂಡ್ ಆಗಲಿಲ್ಲ. ಇಲ್ಲಿ ಆ ತಲೆ ಇದೆಯಲ್ಲ ದೊಡ್ಡದಾಗ್ತಾ ಹೋಗುತ್ತೆ. ಅದು ಸಿಗರೇಟೇ ಅದಕ್ಕೆ ಬೇಕಾಗಿರೋದು, ಬೇರೆ ಯಾವ ಊಟ ಏನೂ ಬೇಡ. ಅದಕ್ಕೆ ಯಾವಾಗಲೂ ಸಿಗರೇಟೇ ಬೇಕು. ಅದೇ ಅದರದ್ದು ಕುರಾಕು, ಅದರದ್ದು ಎಲ್ಲ ವಿಟಮಿನ್ನು ಮಿನರಲ್ಲು ಎಲ್ಲ ಅದೇ ಅದರದ್ದು ಊಟ ಆಗಿದೆ. ಸೊ ಅದಕ್ಕೆ ಇನ್ನೂ ಸಿಗರೇಟ್ ಬೇಕು. ಯಾವಾಗ ಸಿಗರೇಟು ಅದು ಕುಡಿತಾ ಇರುತ್ತೋ ಅದು ತಲೆ ದೊಡ್ಡದಾಗ್ತಾ ಹೋಗುತ್ತೆ. ಆಮೇಲೆ ಇನ್ನೂ ಸಿಗರೇಟ್ ಕೇಳ್ತಾ ಹೋಗುತ್ತೆ. ಅದು ಈ ಥರ ಸಿಗರೇಟ್ ಕುಡಿದು
ಒಂದು ದೊಡ್ಡ ಪಿಶಾಚಿ ಥರ ಆಗೋಗುತ್ತೆ, ಒಂದು ದೊಡ್ಡ ಡೆಮನ್ ಆಗೋಗುತ್ತೆ. ಹೆಂಗೆ ಒಂದು ಚಿಕ್ಕ ಒಂದು ಟೈಗರಿನ ಮಗು ಇದೆಯಲ್ಲ, ಹುಲಿನ ಮಗು, ಅದು ಚಿಕ್ಕದಾಗಿರೋವಾಗ ಹೆಂಗಿರುತ್ತೆ, ಅದು ಎಷ್ಟು ಮುಗ್ಧವಾಗಿರುತ್ತೆ, ಎಷ್ಟು ಸ್ವೀಟಾಗಿರುತ್ತೆ ಅದು ಅಲ್ವಾ. ಅದನ್ನು ತೊಗೊಂಬಂದು ಅದಕ್ಕೆ ಊಟ ಎಲ್ಲ ಕೊಟ್ಟು ಅದನ್ನು ದೊಡ್ಡದು ಮಾಡಿದ್ರೆ ಅದು 10 ಸತಿ ದೊಡ್ಡದಾಗೋಗುತ್ತೆ. ನಮಗಿಂತ 10 ಸತಿ ಅದು ದೊಡ್ಡದು, ಅದು ನಮ್ಮನ್ನೇ ತಿನ್ನೋಕ್ಕೆ ರೆಡಿ ಆಗೋಗುತ್ತೆ. ಈ ಥರ ಸೀತೆಗೂ ಆಗೋಗುತ್ತೆ. ಅವನು ಆ ರಾವಣದ ತಲೆ ಇದೆಯಲ್ಲ, ಒಂದು ತಲೆ, ಅವನು ಅದು 10 ಸತಿ ದೊಡ್ಡವನಾಗೋಗಿದ್ದಾನೆ. ಅಷ್ಟು ದೊಡ್ಡ ಒಂದು ಪಿಶಾಚಿ ಆಗೋಗಿದ್ದಾನೆ, ಒಂದು ಡೆಮನ್ ಆಗೋಗಿದ್ದಾನೆ. ಅವನಿಗೆ ಎಷ್ಟಾದರೂ ದುಃಖ ಇದ್ರೂ ಅವನು ತಗೊಳ್ತಾನೆ. ಸಿಗರೇಟು ಕುಡಿದು ಅದು ಏನೇನು ಹಾನಿ ಮಾಡುತ್ತೋ ಅದೆಲ್ಲ ತಗೊಳ್ತಾನೆ ಅವನು. ಅದೇ ಥರ ಬೇರೆಯವ್ರಿಗೂ ಎಷ್ಟು ಬೇಕಾದರೂ ಅಷ್ಟು ಅವನು ದುಃಖ ಕೊಡೋಕ್ಕೆ ಅವನು ರೆಡಿಯಾಗಿದ್ದಾನೆ. ಒಂದು ಚಿಕ್ಕ ಒಂದು ಪಿಶಾಚಿ ಇಲ್ಲ ಡೆಮನ್ ಇರುತ್ತಲ್ಲ, ಅದು ನಮಗೆ ದೊಡ್ಡದಂತ ಅನಿಸಲ್ಲ, ಅದೇನು ಮಾಡಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಅದು ತುಂಬ ಇನ್ನೋಸೆಂಟ್ ಕಾಣುತ್ತೆ, ಮುಗ್ಧವಾಗಿ ಕಾಣುತ್ತೆ. ಆದರೆ ಒಂದು ದೊಡ್ಡ ಒಂದು ಪಿಶಾಚಿ ಇರುತ್ತಲ್ಲ, ಅದು ಏನೇನು ಮಾಡ್ಬೋದು, ಅದು ಪೂರ್ತಿ ಒಂದು ಎಲ್ಲ ಚೇಂಜ್ ಮಾಡುತ್ತೆ. ಅದು ಎಲ್ಲ ಒಂದು ರಂಪ ಮಾಡುತ್ತೆ. ಈ ಸೀತೆ ಇದೆಯಲ್ಲ, ಅವಳು ಒಂದು ಕೆಲಸದವಳು ಆಗಿಬಿಟ್ಟಿದ್ದಾಳೆ, ಒಂದು ಸ್ಲೇವು, ಅಂದರೆ ಮಾಸ್ಟರ್ ಏನು ಹೇಳ್ತಾಳೋ ಅವಳು ಕೇಳಬೇಕು. ಈ ಯಾವುದು ಪಿಶಾಚಿ ಇದೆ ಅದಕ್ಕೆ ಅವಳು ಊಟ ಹಾಕ್ತಾನೇ ಇರ್ತಾಳೆ, ತಗೊಂಬಂದು ಸಿಗರೇಟ್ ಕೊಡ್ತಾ ಇರ್ತಾಳೆ. ಇದು ಬಂದು ಒಂದು ಸೈಕಲಾಜಿಕಲ್ ಡ್ರಾಮಾ, ಅಂದರೆ ನಮ್ಮ ಮನಸ್ಸೊಳಗಡೆ ನಡೆಯೋ ಒಂದು ಡ್ರಾಮಾ. ಒಂದೊಂದು ಮನುಷ್ಯಗಳ ತಲೆಯಲ್ಲೂ ಈ ಡ್ರಾಮಾ ನಡೀತಾ ಇದೆ. ಅವನು ಒಂದು ಅಥೀಸ್ಟ್ ಆಗಿರ್ಬೋದು. ಅಥೀಸ್ಟ್ ಅಂದರೆ ಭಗವಂತನ ನಂಬೋದಿಲ್ಲ, ರಾಮ ಮೇಲೆ ನಂಬೋದಿಲ್ಲ, ಆದರೆ ಅವನ ತಲೆನೂ ಇದು ಇರುತ್ತೆ. ಒಬ್ಬೊಬ್ಬರ ತಲೆನಲ್ಲೂ ಒಬ್ಬೊಬ್ಬರ ಮನಸ್ಸಲ್ಲೂ ಇದು ನಡೀತಾನೇ ಇರುತ್ತೆ, ಈ ಡ್ರಾಮಾ. ಈ ಸೀತಾ ಒಂದು ಸೀತಾ ಇದೆ. ಈ ಕಥೆನಲ್ಲಿ ಏನೇನಿದೆ, ಒಂದು ಸೀತಾ ಇದ್ದಾಳೆ, ಒಂದು ಲೈನ್ ಇದೆ, ಆಮೇಲೆ ಒಂದು ರಾವಣ ಇದ್ದಾನೆ. ಈ ರಾವಣನಿಗೆ ಇಷ್ಟು 10 ತಲೆ ಇದೆಯಲ್ಲ, ಅದೇನನ್ನು ಅದು ಗುರ್ತಿಸತ್ತೆ. ಈ ಲೈನ್ ಹಿಂದ್ಗಡೆ ಏನಿದೆ, ಆತ್ಮಾಭಿಮಾನಿತನ ಇದೆ. ಈ ಲೈನ್ ಯಾವುದು? ಈ ಲೈನು ಈ ರಾವಣ ಏನೇನು ಅವನು ಇಷ್ಟಪಡಲ್ಲ, ಏನೇನು ಇಷ್ಟಪಡಲ್ಲ, ಅವನ ತಲೆಯಲ್ಲಿ ಏನೇನು ವಿಕಾರಗಳಿದೆ, ಅವನ ತಲೆಯಲ್ಲಿ ಎಲ್ಲ ಇಚ್ಛೆಗಳು, ಆಕಾಂಕ್ಷೆಗಳು ಇದೆ ಅವನ ತಲೆ ಒಳಗಡೆ. ಆಮೇಲೆ ನಾನು ಅನ್ನೋದು ಫಾಲ್ಸ್ ಐಡೆಂಟಿಟಿ, ಚಿಕ್ಕ ಒಂದು ನಾನು ಅನ್ನೋದಿದೆ. ಒಂದು ತಲೆ ಸಿಗರೆಟ್ ಬೇಕು ಅನ್ನತ್ತೆ, ಒಂದು ತಲೆ ಚಾಕ್ಲೇಟ್ ಬೇಕು ಅನ್ನತ್ತೆ, ಒಂದು ತಲೆ ನನಗೆ ಈ ಪೊಸಿಷನ್ ಬೇಕು, ಪೋಸ್ಟ್ ಬೇಕು ಅನ್ನತ್ತೆ. ಈ ಥರದ್ದು ಒಂದೊಂದು ತಲೆಗೆ ಒಂದೊಂದು ಬೇಕು, ಒಂದೊಂದು ಕೇಳುತ್ತೆ, ನನಗೆ ಎಲ್ಲರೂ ಹೊಗಳಿಕೆ ಬೇಕು ಅನ್ನತ್ತೆ, ಈ ಥರ. ಆಮೇಲೆ ಒಂದು ತಲೆ ಕೇಳುತ್ತೆ ನನ್ನ ಜೊತೆ ಒಬ್ಬ ಇರಬೇಕು, ಯಾವಾಗಲೂ ಇರಬೇಕು, ನನ್ನನ್ನು ಬಿಡಬಾರ್ದು. ಯಾಕೆಂದರೆ ನನ್ನನ್ನು ಬಿಟ್ಟು ಸ್ವಲ್ಪನೂ ಹೋದರೆ ನಾನು ಡಿಪ್ರೆಸ್ ಆಗೋಗ್ತೀನಿ, ನಾನು ಬೇಜಾರಲ್ಲಿ ಹೋಗ್ತೀನಿ, ಅದಕ್ಕೋಸ್ಕರ ನನ್ನ ಜೊತೆನೇ ಇರಬೇಕು. ಆಮೇಲೆ ಲಸ್ಟು ಇರುತ್ತೆ, ಕಾಮನೂ ಇರುತ್ತೆ. ಇದೆಲ್ಲ ಒಂದೊಂದು ತಲೆಗಳು, ಒಂದೊಂದರಲ್ಲಿ ಒಂದೊಂದು ಇಚ್ಛೆಗಳು ಇರುತ್ತೆ. ಈ ಥರದ್ದು ಇದೆಲ್ಲ ರಾವಣನ ಒಂದು ಯಾವುದು ಈ ಥರದ್ದು ವಿಕಾರಗಳಿದೆ, ಎಲ್ಲ ವಿಕಾರಗಳು ಈ ಪ್ರಪಂಚ, ಅಂದರೆ ಈ ವಿದೇಶಿ ಪ್ರಪಂಚ, ಈ ಫಾರಿನ್ ವರ್ಲ್ಡಲ್ಲಿ ಇದು ಟ್ರ್ಯಾಪ್ ಆಗೋಗಿದ್ರಲ್ಲಿ ಪೂರ್ತಿ ಇದು ಇದೆ. ಈ ಗೇಮು, ಈ ಏನು ನಾಟಕ ನಡೀತಾ ಇದೆ, ಇದು
ಒಂದು ಚಿಕ್ಕದಾಗಿ ಶುರುವಾಗುತ್ತೆ. ಆದರೆ ಈ ಲೈನು ಕ್ರಾಸ್ ಮಾಡಿದಾಗ, ಲೈನನ್ನು ದಾಟಿದಾಗ ಚಿಕ್ಕದು ಒಂದು ಅಟ್ಯಾಚ್ಮೆಂಟು, ಒಂದು ಮೋಹ, ಒಂದು ಆಸೆ ಬರುತ್ತೆ, ನನ್ನನ್ನು ಆಕರ್ಷಣೆ ಮಾಡುತ್ತೆ. ಈ ವಿದೇಶದ ಪ್ರಪಂಚದಲ್ಲಿ ನನಗೆ ಯಾವುದೋ ಒಂದು ನನ್ನದು ಅನ್ನೋದು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲಿ ಒಂದು ನನ್ನದು ಅನ್ನೋದು ಕ್ರಿಯೇಟ್ ಆಗೋಯ್ತು, ಒಂದು ಉತ್ಪತ್ತಿ ಆಗೋಯ್ತು. ಇದು ನಮ್ಮದು ಇಲ್ಲ, ಈ ಫಾರಿನ್ ಪ್ರಪಂಚ, ಇದರಲ್ಲಿ ನಮ್ಮದು ಯಾವುದೂ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಇಲ್ಲಿ ಬಂದು ನಾವು ಒಂದಾದ್ಮೇಲೆ ಒಂದು ಈ ಥರ ನನಗೆ ಇದು ಬೇಕು ಅದು ಬೇಕು ಅನ್ನೋದು ಒಂದಾದ್ಮೇಲೆ ಇನ್ನೊಂದು ಶುರು ಆಗೋಗುತ್ತೆ. ಈ ನಾನು ಅನ್ನೋದು ಬೆಳೀತಾ ಹೋಗಿ ದೊಡ್ಡದಾಗಿ ಆಗ್ತಾ ಹೋಗುತ್ತೆ. ಒಂದೊಂದು ನಾನು ಅದು ಒಂದು ಅಪರಾಧಿ ಭಾವನೆ ಅದರಲ್ಲಿ ಬರುತ್ತೆ. ಒಂದೊಂದು ನಾನು ಅಂತ ಮಾಡಿದಾಗ ಅಪರಾಧಿ ಭಾವನೆ ಬರುತ್ತೆ. ಆಮೇಲೆ ಅದು ಯಾವಾಗ ಅಪರಾಧಿ ಭಾವನೆ ವಿಕ್ಟಿಮ್ ಪೊಸಿಷನ್ನಲ್ಲಿ ಬರುತ್ತೋ ಆವಾಗ ಅದಕ್ಕೇನಾಗುತ್ತೆ ಅಂದರೆ ಅದು ತುಂಬ ಕಷ್ಟಪಡುತ್ತೆ. ಇಲ್ಲಿ ನಾನು ಇರಬೇಕು, ನಾನು ಸತ್ತು ಹೋಗಬಾರ್ದು, ನಾನಿಲ್ಲಿ ಸರ್ವೈವ್ ಮಾಡಬೇಕು, ನಾನು ಇಲ್ಲಿ ಚೆನ್ನಾಗಿರಬೇಕು ಅಂತ ಅದು ಟ್ರೈ ಮಾಡ್ತಾ ಇರುತ್ತೆ. ಅದಕ್ಕೆ ಒಂದು ಚಿಕ್ಕ ಕಾಕ್ರೋಚ್ ಇದೆಯಲ್ಲ, ಅದೂ ಸಾಯೋಕ್ಕೆ ಅದಕ್ಕೆ ಇಷ್ಟ ಆಗಲ್ಲ. ಅದೇ ಥರ ಈ ನಾನು ಅನ್ನೋದಿಲ್ಲ ಇದೆಯಲ್ಲ, ಅದೂ ಬದುಕಬೇಕು ಅಂತ, ಅದು ಯಾರಿಗೇನೇ ಆಗಲಿ ತಾನು ಮಾತ್ರ ಬದುಕಬೇಕು, ಆ ಥರ ಒಂದು ಸೆಲ್ಫಿಶ್ನೆಸ್ಸು, ಒಂದು ಸ್ವಾರ್ಥಿತನ ಅದರಲ್ಲಿ ಬಂದುಬಿಡುತ್ತೆ. ಅದು ಈ ನಾನು ಅನ್ನೋದು ನಮ್ಮ ಆತ್ಮನಿಗೆ ಅದು ಕೇರೇ ಮಾಡೋದಿಲ್ಲ, ನಮ್ಮನ್ನು ಅದು ಕೇರ್ ಮಾಡೋದಿಲ್ಲ. ಹೆಂಗೆ ರಾವಣ ಸೀತೆ ಬಗ್ಗೆ ಕೇರ್ ಮಾಡೋದಿಲ್ಲ, ಅವನು ತಾನು ಮಾತ್ರ ಬೆಳಿಬೇಕು, ಅವನಿಗದೇ ಅವನಿಗಿರೋದು ಗುರಿ. ಸೀತೆನ ಅವನು ಹೆಂಗೆ ಒಂದು ಕೆಲಸದವಳ ಥರ, ಒಂದು ಸ್ಲೇವ್ ಥರ ಟ್ರೀಟ್ ಮಾಡ್ತಾನೆ. ಈ ಥರ ಮಾಡ್ತಾ ಇರೋವಾಗ ಈಗ ಈ ಸ್ಟೇಜ್ ಏನಾಗಿದೆ, ಈ ಸ್ಟೇಜು ಇವಾಗ ಒಂದು ವಾರು, ಒಂದು ಜಗಳ, ಇದಕ್ಕೆ ಜಗಳ ಆಡೋಕ್ಕೆ ಸ್ಟೇಜು ಸೆಟ್ ಆಗೋಗಿದೆ, ಒಂದು ಯುದ್ಧಕ್ಕೆ ರೆಡಿ ಆಗೋಗಿದೆ. ಇವಾಗ ಯಾರಾದರೂ ಒಬ್ಬರು ಗೆಲ್ಲಲೇಬೇಕು. ಹಾಡಿನಲ್ಲಿ ಹೇಳಿದ್ದಾರೆ, ದೊಡ್ಡದೊಂದು ಗೆಲ್ಲೋದು ಇದೆ ಇಲ್ಲಿ ಅಂತ, ತುಂಬ ದೊಡ್ಡದು. ಕುರುಕ್ಷೇತ್ರ ನಡೀತಾ ಇದೆ. ಆಮೇಲೆ ಇಲ್ಲಿ ಈ ಗೆಲ್ಲೋದು ಅಂದರೆ ಏನು ಅಂದರೆ, ಈ ಪ್ರಪಂಚನೇ ಚೇಂಜ್ ಮಾಡೋದು, ಚೇಂಜ್ ಮಾಡಿ ಈ ಪ್ರಪಂಚನ, ಈ ಫಾರಿನ್ ವರ್ಲ್ಡ್ ಯಾವುದಿದೆ ಈ ಪ್ರಪಂಚ, ಇದನ್ನು ಪೂರ್ತಿ ಬೇರೆ ಮಾಡೋದು, ಅದನ್ನು ತುಂಬ ಚೆನ್ನಾಗಿ ಮಾಡೋದು, ಅದೇನೇ ಗೆಲ್ಲೋದು. ಆ ಆತ್ಮಗಳು ಇರ್ತಾರಲ್ಲ, ಅದಕ್ಕೆ ಆತ್ಮಕ್ಕೆ ಗೊತ್ತಾಗುತ್ತೆ, ಅದಕ್ಕೆ ಆ ಒಳ್ಳೆ ಪ್ರಪಂಚ, ಸತ್ಯುಗದ ಪ್ರಪಂಚ ಅದಕ್ಕೆ ಒಂದೊಂದು ಚೂರು ಅದಕ್ಕೆ ಕಾಣುತ್ತೆ. ಅಲ್ಲಿ ಅದಕ್ಕೆ ಗೊತ್ತಾಗುತ್ತೆ, ಅಲ್ಲಿ 100% ಅಲ್ಲಿ ಸಂತೋಷತೆ ಇದೆ, ಅಲ್ಲಿ ಎಲ್ಲ ಆನಂದ ಇದೆ. ಯಾಕೆಂದರೆ ಅಲ್ಲಿ ಬರೀ ಫ್ರೆಂಡ್ಸೇ ಇರ್ತಾರೆ, ಅಲ್ಲಿ ಎನಿಮಿನೇ ಇಲ್ಲ, ಅಲ್ಲಿ ಯಾರು ನಮ್ಮ ಇವರಿಲ್ಲ, ಅಲ್ಲಿ ಯಾರೂ ಎನಿಮಿಗಳೇ ಇಲ್ಲ, ಅಲ್ಲಿ ಯಾವುದು ಅಶುಭ ಅನ್ನೋದೇ ಇಲ್ಲ. ಅದು ಒಂದು ಜೀವನ, ಯಾವ ಥರ ಜೀವನ ಅಂದರೆ ಸೈಲೆಂಟಾಗಿರೋ ಪ್ರೀತಿ ಮತ್ತು ಸಂತುಷ್ಟತೆ. ಇಲ್ಲಿ ನಾವು ಕ್ಯಾಮಲ್ ಬಗ್ಗೆ ಇಲ್ಲ ಮನುಷ್ಯರ ಬಗ್ಗೆ ಮಾತಾಡ್ತಿದ್ದಿಲ್ಲ. ಇಲ್ಲಿ ಮಾತಾಡ್ತಿದ್ದವ್ರದ್ದು ಯಾರ ಬಗ್ಗೆ? ಗುಪ್ತ ಆಟಗಾರರು, ಗುಪ್ತ ನಾಟಕದಲ್ಲಿ ನಡೆಯೋರು, ಪಾರ್ಟ್ ಮಾಡೋರು. ಅವರು ಕಂಪ್ಲೀಟಾಗಿ ಬೇರೆ ಇರ್ತಾರೆ, ಈ ಪ್ರಪಂಚದಿಂದ ಬೇರೆ ಇರ್ತಾರೆ. ಈ ಲೈನ್ ಯಾವುದಿದೆ ಅದು ಬಂದು ಆ ಮಿಕ್ಸಿಂಗು, ಅಂದರೆ ಎರಡು ಪ್ರಪಂಚನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಆ ಲೈನು ಇರುತ್ತಲ್ಲ, ಆ ಲೈನನ್ನು ರೆಪ್ರೆಸೆಂಟ್ ಮಾಡಿದೆ. ಈ ಕತೆ ಇದೆಯಲ್ಲ, ಈ ಕಥೆಯ ಪ್ರಪಂಚ ಇದೆಯಲ್ಲ, ಅದು ಕಥೆಯ ಪ್ರಪಂಚ ಅಂದರೆ ಲೈನ್ ದಾಟಿದರೆ ಈ ಕಥೆಯ ಪ್ರಪಂಚಕ್ಕೆ ಬಂದುಬಿಡ್ತೀವಿ. ಈ ಡಾಕ್ಟರ್ ಪ್ರಶಾಂತ್ ಅನ್ನೋರು ಮತ್ತು ನಾವೆಲ್ಲ ಬಂದು ಈ ಕಥೆಯಲ್ಲಿ ಪಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.